ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ 550 ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಹರ್ಷ ಸಹಿತ ಏಹಿ ಆಶ್ರಮ ಆಯವು, ಪ್ರಭು ಪ್ರಸಾದ ದುರ್ಲಭ ಬರ ಪಾಯವು. ಇಹಾ ಬಸತ್ ಮೋಹಿ ಸುನು ಖಗ ಈಸಾ, ಬೀತೆ ಕಲಪ ಸಾತ್ ಅರು ಬೀಸಾ. करहु सदा रघुपति गुण गाना, सादर सुनहि बिहंग सुजाना. जब जब अवधपुरी रघुबीर धरहि भगत हित मनुज शरीरा. तब तब जाई रामपुर रहूं, सिसु लीला बिलोकी सुख लहऊं. पुनि ऊर राखी राम सिसु रूपा, निज आश्रम आवऊं खग भूपा. कथा सकल मैं तुम्हि सुनाई, काग देह जेहि कारण पाई. कहिऊं तात सब प्रश्न तुम्हारी, राम भगति महिमा अति भारी. ताते यह तन मोहि प्रिय भयऊ, राम पद नेहा. निज प्रभु दरसन पायऊ, गए सकल संदेहा. भगति पच्छ हठ करी रहेऊं, दीन ही महाऋषि साप. मुनि दुर्लभ बर पायऊ, देखहूं ಭಜನ ಪ್ರತಾಪ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಏನಾಯಿತು, ನನಗೆ ಈ ಕಾಗೆಯ ಜನ್ಮ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾ, ಮುನೀಶ್ವರರು ನನಗೆ ಶಾಪ ಕೊಟ್ಟಿದ್ದರಿಂದ ಕಾಗೆಯ ಒಂದು ರೂಪ ಬಂತು. ಆಮೇಲೆ ನನ್ನ ಒಂದು ಸಹನೆ, ವಿನಯ ಮತ್ತು ಶ್ರದ್ಧೆ, ಭಕ್ತಿ ಇದನ್ನೆಲ್ಲ ನೋಡಿ ಅವರು ನನಗೆ ಮತ್ತೆ ಕರೆದು ನನಗೆ ನಾಮ ಮಂತ್ರವನ್ನು ಉಪದೇಶ ಮಾಡಿ ನನಗೆ ಭಗವಂತನ ಬಗ್ಗೆ ಎಲ್ಲ ಹೇಳಿ ಮತ್ತು ನನಗೆ ವರವನ್ನು ಕೂಡ ಕೊಡ್ತಾರೆ. ನಿನಗೆ ಕಾಲ, ಕರ್ಮ, ಗುಣ, ದೋಷ, ಸ್ವಭಾವಜನಿತ ದುಃಖಗಳು ಯಾವುದು ಇರೋದಿಲ್ಲ. ಮತ್ತು ಇತಿಹಾಸ ಮತ್ತು ಪುರಾಣಗಳಲ್ಲಿ ಭಗವಂತನ ಬಗ್ಗೆ ಇರುವಂಥ ಕೆಲವೊಂದು ರಹಸ್ಯಗಳು ಕೆಲವೊಂದು ಕಡೆ ಗುಪ್ತವಾಗಿದೆ, ಕೆಲವೊಂದು ಕಡೆ ಪ್ರಕಟವಾಗಿರುತ್ತೆ. ಅದೆಲ್ಲವೂ ಕೂಡ ನಿನಗೆ ಅರ್ಥ ಆಗುತ್ತೆ. ಮತ್ತು ನಾನು ಶಿವನ ಕೃಪೆಯಿಂದ ಪಡೆದಂಥ ಈ ರಾಮಚರಿತ ಮಾನಸವನ್ನು ನಿನಗೆ ಹೇಳಿದ್ದೀನಿ. ಮತ್ತು ನಾನು ಏನು ನಿನಗೆ ಈಗ ಹೇಳ್ತಾ ಇದ್ದೀನೋ, ರಾಮನ ಚರಣಗಳಲ್ಲಿ ನಿನ್ನ ಅನುರಾಗ ನಿತ್ಯ ನೂತನವಾಗಿ ವೃದ್ಧಿಯಾಗಲಿ ಅಂತ, ಅದೆಲ್ಲವೂ ಕೂಡ ನಿನಗೆ ಸುಲಭವಾಗಿ ಸಿಗುತ್ತೆ. ನಿನ್ನ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳಿದ್ದರೂ ಕೂಡ ಅದೆಲ್ಲವೂ ನಿನಗೆ ಸಿಗುತ್ತೆ ಅಂತ ಕೆಲವೊಂದು ಆಶೀರ್ವಾದಗಳನ್ನು ಕೊಡ್ತಾರೆ. ಆಗ ಒಂದು ಬ್ರಹ್ಮವಾಣಿ ಕೂಡ ಕೇಳಿಸಿ ನಿನ್ನ ವಚನ ಸತ್ಯವಾಗುತ್ತೆ. ಯಾಕೆ ಅಂತಂದರೆ ಇವನು ಮನೋವಾಕ್ಕರ್ಮಗಳಿಂದ ನನ್ನ ಭಕ್ತನಾಗಿರೋದ್ರಿಂದ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ನನಗೆ ತುಂಬ ಸಂತೋಷ ಆಗುತ್ತೆ. ಶ್ರೀರಾಮನ ಪ್ರೇಮದಲ್ಲಿ ನಾನು ಮಗ್ನನಾಗಿ ನನ್ನ ಸಂದೇಹಗಳೆಲ್ಲ ತೊಲಗೋಯ್ತು. ಮುನಿಗಳ ಅಪ್ಪಣೆಯನ್ನು ಪಡೆದು ನಾನು ಮತ್ತೆ ಮತ್ತೆ ಅವರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ಆಶ್ರಮಕ್ಕೆ ವಾಪಸ್ ಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಪ್ರಭು ಶ್ರೀರಾಮಚಂದ್ರನ ಕೃಪೆಯಿಂದ ನಾನು ದುರ್ಲಭವಾದಂತಹ ವರವನ್ನು ಪಡ್ಕೊಂಡೆ. ಯಾರಿಗೂ ಸಿಗೋದಿಲ್ಲ ಅಂಥ ವರ ನನಗೆ ಸಿಕ್ತು. ಓ ಪಕ್ಷಿರಾಜ, ನಾನು ಇಲ್ಲಿಗೆ ಬಂದು 27 ಕಲ್ಪಗಳಾಯಿತು. ನೋಡಿದ್ರ, ಎಷ್ಟೋ ಕಲ್ಪಗಳನ್ನೇ ಕಳೆದು ಬಿಟ್ಟಿದ್ದಾರೆ. ಅಂದರೆ ಅವ್ರು ಇಚ್ಛಾಮರಣಿ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಬರೋವರೆಗೂ ಕೂಡ ಅವರು ಬದುಕಿರ್ಬೋದು. ಅದಕ್ಕೋಸ್ಕರ ನಾನು ಬಂದು 27 ಕಲ್ಪಗಳಾಯಿತು. ನಾನು ಇಲ್ಲಿ ನಿರಂತರವಾಗಿ ಶ್ರೀ ರಘುನಾಥನ ಗುಣಗಾನವನ್ನು ಮಾಡ್ತಾನೇ ಇದ್ದೀನಿ. ಜ್ಞಾನಿಗಳಾದಂತಹ ಪಕ್ಷಿಗಳು ಈ ಗುಣಗಾನವನ್ನು ತುಂಬ ಆದರದಿಂದ ಶ್ರವಣ ಮಾಡ್ತಾರೆ. ಶ್ರೀ ರಘುವೀರನು ಭಕ್ತರ ಹಿತಕ್ಕೋಸ್ಕರನೇ ಅಯೋಧ್ಯೆಯಲ್ಲಿ ಮಾನವನಾಗಿ ಅವತಾರ ಮಾಡಿದಾಗ ನಾನು ಆ ನಗರಕ್ಕೆ ಹೋಗಿ ವಾಸ ಮಾಡ್ತೀನಿ. ಪ್ರಭುವಿನ ಬಾಲ್ಯಲೀಲೆಗಳನ್ನೆಲ್ಲ ನೋಡಿ ನಾನು ಸುಖ ಪಡ್ತೀನಿ. ಓ ಖಗರಾಜ, ಶ್ರೀರಾಮನ ಬಾಲರೂಪವನ್ನು ಹೃದಯದಲ್ಲೇ ಇಟ್ಟುಕೊಂಡು ಮತ್ತೆ ನಾನು ಆಶ್ರಮಕ್ಕೆ ಮರಳುತ್ತೀನಿ. ನಾನು ಕಾಗೆಯ ರೂಪವನ್ನು ಪಡೆದ ಎಲ್ಲ ಕಥೆಯನ್ನು ಕೂಡ ನಿನಗೆ ವಿವರಣೆ ಮಾಡಿ ಹೇಳಿದ್ದೀನಿ. ಅಯ್ಯ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಆಹಾ, ನಿಜವಾಗಿ ರಾಮಭಕ್ತಿಯ ಮಹಿಮೆ ಅನ್ನೋದು ಅಗಾಧವಾಗಿರುವಂಥದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಲ್ಲಿ ರಾಮನ ಬಾಲಲೀಲೆಗಳನ್ನು ನೋಡೋದು ಅಂತಂದರೆ ಅವ್ರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇಲ್ಲೇ ಭಗವಂತನ ಗುಣಗಾನವನ್ನು ಮಾಡ್ತಾನೇ ಇರ್ತೀನಿ. ಯಾವಾಗ ಅಯೋಧ್ಯ ನಗರದಲ್ಲಿ ಭಕ್ತರ ಹಿತಕ್ಕೋಸ್ಕರ ಭಗವಂತ ಅವತಾರ ತಗೊಳ್ತಾನೋ ಆಗ ನಾನು ಅಲ್ಲಿ ಹೋಗಿ ವಾಸ ಮಾಡ್ತೀನಿ. ಭಗವಂತನ ಬಾಲ್ಯ ಲೀಲೆಗಳನ್ನೆಲ್ಲ ನೋಡಿ ನಾನು ಸುಖ ಪಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಅದನ್ನೆಲ್ಲ ನನ್ನ ಹೃದಯದಲ್ಲಿ ಇಟ್ಕೊಂಡು ಮತ್ತೆ ನಾನು ಆಶ್ರಮಕ್ಕೆ ವಾಪಸ್ ಬರ್ತೀನಿ. ಈ ರೀತಿ ನನ್ನ ಜೀವನ
27 ಕಲ್ಪಗಳಿಂದ ನಡ್ಕೊಂಬರ್ತಾ ಇದೆ. ಇದೇ ರೀತಿ ನಾನು ಪ್ರತಿ ಒಂದು ಕಲ್ಪದಲ್ಲೂ ಕೂಡ ಭಗವಂತನ ಬಾಲಲೀಲೆಗಳನ್ನು ನೋಡುವಂಥ ಒಂದು ಸೌಭಾಗ್ಯ ನನಗೆ ಸಿಗತ್ತೆ. ಈ ರೀತಿ ನಾನು ಹೇಗೆ ಈ ಕಾಗೆ ರೂಪವನ್ನು ಪಡೆದೆ ಅನ್ನುವಂಥ ನಿನ್ನ ಪ್ರಶ್ನೆಗೆ ನಾನು ಈಗ ಉತ್ತರ ಕೊಟ್ಟಿದ್ದೀನಿ. ಇಷ್ಟೇ ಅಲ್ಲದೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ರಾಮಭಕ್ತಿ ಅನ್ನೋದು ತುಂಬಾ ಮಹಿಮೆ ಇರುವಂಥದ್ದು, ಅಗಾಧವಾಗಿರುವಂಥದ್ದು. ಈ ಕಾಗೆಯ ಶರೀರದಲ್ಲೇ ನನಗೆ ಶ್ರೀರಾಮನ ಚರಣಗಳಲ್ಲಿ ಭಕ್ತಿ ಉಂಟಾಯ್ತಲ್ಲ, ಅದಕ್ಕೋಸ್ಕರ ಮತ್ತು ಈ ರೂಪದಿಂದನೇ ನನಗೆ ಪ್ರಭು ದರ್ಶನವಾಯಿತು, ನನ್ನ ಸಂದೇಹಗಳೆಲ್ಲ ದೂರ ಆಯಿತು. ಅದಕ್ಕೋಸ್ಕರ ನನಗೆ ಈ ಒಂದು ಶರೀರ ನನಗೆ ತುಂಬ ಪ್ರೀತಿ ಪಾತ್ರವಾಗಿದೆ ಅಂತ ಹೇಳ್ತಾರೆ. ಈಗ ಅವರಿಗೆ ಬೇಕಾದಷ್ಟು ವರ ಸಿಕ್ಕಿದೆ, ಅವರು ಏನು ಬೇಕಾದರೂ ಅವರಿಗೆ ಮಾಡ್ಕೋಬೋದಾಗಿತ್ತು. ಅಂದರೆ ಆ ಶರೀರವನ್ನು ಬಿಟ್ಟು ಒಬ್ಬ ಒಳ್ಳೆ ಬ್ರಾಹ್ಮಣನೋ ದೇವತೆಯ ಶರೀರವನ್ನು ಪಡ್ಕೋಬೋದಾಗಿತ್ತು. ಆದರೆ ಕಾಗೆಯ ಶರೀರದಲ್ಲೇ ಅವರಿಗೆ ರಾಮನ ಭಕ್ತಿ ಸಿಕ್ತು, ಮತ್ತು ರಾಮನ ದರ್ಶನವೂ ಕೂಡ ಅದೇ ಒಂದು ಶರೀರದಲ್ಲಿ ಆಗಿತ್ತು. ಮತ್ತು ಅವರಲ್ಲಿದ್ದಂತಹ ಸಂದೇಹಗಳೆಲ್ಲವೂ ಕೂಡ ಆ ಶರೀರದಲ್ಲೇ ಆಗಿದ್ದರಿಂದ ಆ ಶರೀರ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿತ್ತು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಗರುಡ, ನಾನು ಹಠ ಮಾಡಿ ಭಕ್ತಿ ಪಕ್ಷವನ್ನೇ ದೃಢವಾಗಿ ಹಿಡ್ಕೊಂಡೆ. ಅದರಿಂದಾಗೇನೆ ಲೋಮಶ ಮಹರ್ಷಿಗಳು ನನಗೆ ಶಾಪವನ್ನು ಕೊಟ್ಟರು. ಆದರೆ ಕೊನೆಗೆ ಮುನೀಶ್ವರರಿಗೂ ಕೂಡ ದುರ್ಲಭವಾದಂತಹ ವರವನ್ನು ನಾನು ಪಡ್ಕೊಂಡೆ. ಹರಿ ಭಜನೆಯ ಮಹಿಮೆ ಇಷ್ಟು ಇದೆ ಅಂತಂದ್ಬಿಟ್ಟು, ಹರಿಯನ್ನು ನೆನೆಸ್ಕೊಳ್ಳೋದ್ರಿಂದ ಏನೇನೆಲ್ಲ ಆಗುತ್ತೆ, ಹರಿ ಭಜನೆ ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ, ಮತ್ತು ಮುನಿಗಳಿಗೂ ದುರ್ಲಭವಾಗಿರುವಂತಹ ವರ ಕೂಡ ಇವ್ರಿಗೆ ಸಿಗುತ್ತೆ. ಅಂದರೆ ಯಾವಾಗ ಬೇಕಾದರೂ ಅವರು ಸಾಯ್ಬೋದು. ಅಂದರೆ ಇಚ್ಛಾಮರಣಿಗಳು ಎಷ್ಟು ಕಲ್ಪಗಳು ಬೇಕಾದರೂ ಅವ್ರು ಬದುಕಿರ್ಬೋದು. ಅಷ್ಟು ಕಲ್ಪಗಳು ಆ ಶರೀರದಲ್ಲಿ, ಯಾವ ಶರೀರದಲ್ಲಿ ಬೇಕಾದರೂ ಇರ್ಬೋದು ಅವರು. ಆ ಶರೀರದಲ್ಲಿದ್ದಾಗ ತಾನೇ ನಾವು ರಾಮ ಭಜನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಶರೀರ ಇಲ್ಲ ಅಂತಂದರೆ ಆ ರಾಮ ಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕಾಗೆಯ ಶರೀರ ನನಗೆ ತುಂಬ ಇಷ್ಟ. ಯಾಕಂದರೆ ಅದರಲ್ಲಿ ನಾನು ಭಗವಂತನ ದರ್ಶನ ಮಾಡಿರುವಂಥದ್ದು, ಅವನ ಬಗ್ಗೆ ನನಗೆ ಪ್ರೀತಿ ಉಂಟಾಗಿದ್ದು, ಭಕ್ತಿ ಉಂಟಾಗಿದ್ದು, ಮತ್ತು ನನ್ನ ಒಳಗಡೆ ಇರುವಂಥ ಸಂದೇಹಗಳೆಲ್ಲ ಹೋಗಿದ್ದು. ಸೊ ಹರಿಭಜನೆ ಮಾಡೋದರ ಮಹಿಮೆ ಏನು ಅನ್ನೋದರ ಮಹತ್ವ ಕೂಡ ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.